ಮಮ್ಮಿ. ಹಾಯ್ ಫ್ರೆಂಡ್ಸ್, ನಾವು ಅಂತೀವಿ ಊರಿಗೆ. ಯಾವ ಊರಂದ್ರೆ ಈಕಾಯ್. ಸಸ್ಪೆನ್ಸ್ ಇದಿರಾ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತು ದಾರಿಯಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಬೈಕಲ್ಲಿ ಬರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ, ಅದೇ ಸೌಂಡ್ ಬರುತ್ತೆ, ಮತ್ತೇನೂ ಕ್ಲಿಯರಾಗಿ ಕಾಣೋದಿಲ್ಲ ವೀಡಿಯೋ. ಅದರ ಸಲುವಾಗಿ ಈಗ ದಾರಿಯಲ್ಲಿ ಹೋಗ್ತಾ ಇರುವಾಗ ಈ ಮಠ ನಮಗೆ ಬರುತ್ತೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾವು ನೋಡಿದ್ದಿಲ್ಲ, ಇದೇ ಫಸ್ಟ್ ಸಲ ಹೋಗ್ತಾ ಇರೋದು. ಅದ್ರ ಸಲುವಾಗಿ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯಿತು ಅಂತ. ನೀವು ನೋಡ್ಕೊಳ್ಬಹುದು ಯಾರ್ಯಾರೆಲ್ಲ ನೋಡಿಲ್ವಲ್ಲ ಅಂತ. ಇದು ಸಜ್ಜಲಗುಡ್ಡದ ಶ್ರೀ ಶರಣಮ್ಮ ಅವರ ಮಠ ಫ್ರೆಂಡ್ಸ್. ಇದು ನೋಡಿ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿದವರಿದ್ದರೆ ಕಮೆಂಟ್ ಮಾಡಿ, ನೋಡದೇ ಇರೋರು ಪ್ಲೀಸ್ ಒಂದು ಸಲ ನೋಡ್ಕೊಳ್ಳಿ. ಶರಣಮ್ಮ ಅವರು ಆಯ್ಕೆಯಾದ ಸ್ಥಳ ಕೂಡ ತೋರಿಸ್ತೇನೆ ನಾನು ಮುಂದುಗಡೆ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್. ಹಾಗೆ ನೋಡಿ ತುಂಬ ದೊಡ್ಡದಿದೆ. ಸಂಜೆ ಟೈಮ್ ನಾವು ಬಂದಿರೋದು. ಇಲ್ಲಿ ಯಾವಾಗಲೂ ದಾಸೋಹ ಇರುತ್ತೆ ಅಂತ, ಅಂದರೆ ಅನ್ನ ಸಂತರ್ಪಣೆ ಯಾವಾಗಲೂ ಇರುತ್ತೆ. ಇದೊಂದು ಸ್ಟ್ಯಾಚು, ಹಾಲು ಕರಿಯೋದೇನೋ ಇದೆ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಇಲ್ಲಿ ಶರಣಮ್ಮ ಅವರ ಆಯ್ಕೆಯಾದ ಸ್ಥಳ ನೋಡ್ತಾ ಇದ್ದಾರೆ. ನಾನು ಕೂಡ ನೋಡೋಣ ಅಂತ ಬಂದೆ ನೋಡಿ. ಎಲ್ಲರೂ ನೋಡ್ತಾ ಇದ್ದಾರೆ. ಈ ಥರ ಬಗ್ಗಿ ನೋಡ್ಬೇಕು, ಕೆಳಗಡೆ ಇದೆ ಅಲ್ವಾ ಅದು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಅವರ ಆಯ್ಕೆಯಾದ ಸ್ಥಳ. ಒಂದೊಂದು ಅಚಾನಕ್ಕಾಗಿ ನೋಡೋಕೆ ಅದು ಪ್ಲ್ಯಾನಲ್ಲೂ ಇರಲ್ಲ ಕೂಡ ಅದು ನೋಡ್ಕೋಬಹುದು. ಯಾಕಂದರೆ ಆವತ್ತಿನ ದಿನ ಅದು ಆಗಬೇಕಾಗಿ ಇರುತ್ತೆ ನಮ್ಮ ಹಣೆ ಬರಹದಲ್ಲಿ. ಅದ್ರ ಸಲುವಾಗಿ ಇದು ಒಂದು ದರ್ಶನ ಆಯಿತು. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಹಾಗೆ ಇಲ್ಲಿ ದಾಸೋಹಕ್ಕೆ ಭಕ್ತರು ಕೊಟ್ಟಿರುವಂಥ ಪದಾರ್ಥಗಳು ತೋರಿಸ್ತೇನೆ ಬನ್ನಿ. ಇಲ್ಲಿ ನೋಡಿ ಬೆಲ್ಲ ನೋಡಿ ಫ್ರೆಂಡ್ಸ್, ಪೆಂಟೆ ಬೆಲ್ಲ ಹಾಗೇ ಇದೆ. ಇದು ಬ್ಯಾಕ್ ಸೈಡ್ ಕೂಡ ಕಾಣಿಸುತ್ತೆ ಅಂತೆ, ನಾವು ನೋಡಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಅಲ್ಲೇ ಮುಂದ್ಗಡೆನೇ ನೋಡಿದ್ವಲ್ಲ. ಅವರು ಅಲ್ಲಿ ನೋಡ್ತಾ ಇದ್ದಾರೆ, ಆದರೂ ಕೂಡ ಕಾಣೋದಿಲ್ಲ ಹಿಂದ್ಗಡೆಯಿಂದ. ಇಲ್ಲಿ ಅವರು ಅಡುಗೆ ಮಾಡೋ ಸ್ಥಳ ನೋಡಿ, ಇದು ಒಳಗಡೆ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ನೀಟಾಗಿಟ್ಟಿದ್ದಾರೆ. ಒಲೆ ಮೇಲೆ ಮಾಡೋದು ಫ್ರೆಂಡ್ಸ್, ಕಟ್ಟಿಗೆ ಒಲೆ ಮೇಲೆ ಮಾಡೋದು ಇವರು ಅಡುಗೆ. ಈಗ ಮುಸ್ಸಂಜೆ ಟೈಮ್ ಅಲ್ವಾ, ಇನ್ನೂ ಅಡುಗೆ ಶುರು ಮಾಡಿಲ್ಲ ಅವರು. ಹಾಗೆ ಮೇಲ್ಗಡೆಯಿಂದ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಭಕ್ತರು ಕೊಟ್ಟಂತಹ ಇದು ಏನು ಜೋಳದ ನುಚ್ಚು, ಗೋಧಿ ನುಚ್ಚು ಮತ್ತು ಗೋಧಿ ಹಿಟ್ಟು, ಖಡಕ್ ಜೋಳದ ರೊಟ್ಟಿ ಮತ್ತು ಜೋಳ, ಹಾಗೆ ಬೆಲ್ಲ, ಏನು ಬೇಕು ಪದಾರ್ಥ ಅವೆಲ್ಲ ಕೊಟ್ಟಿದ್ದಾರೆ ನೋಡಿ. ಅಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಪೆಂಟೆ ಬೆಲ್ಲ ನೋಡಿ, ಕಣ್ಣು ತೃಪ್ತಿ ಆಯಿತು ಫ್ರೆಂಡ್ಸ್. ಹೋಗಿ ನೋಡೋ ಭಾಗ್ಯ ಸಿಕ್ತಲ್ವ, ಅದ್ರ ಸಲುವಾಗಿ ನನ್ನ ಮಕ್ಕಳು ಬೆಲ್ಲ ತಿಂತಾ ಇದ್ದಾರೆ ನೋಡಿ. ಅಲ್ಲಿ ಯಾರು ಏನೂ ಅನ್ನಲಿಲ್ಲ ನೋಡಿ. ಆ ಕಡೆ ಅಕ್ಕಿ ಮೂಟೆ ಕೂಡ ಇದ್ದಾವೆ, ತೋರಿಸ್ತೀನಿ ಬನ್ನಿ. ಇದು ಮಧ್ಯಾಹ್ನದ ಅಡುಗೆ ಉಳಿದಿತ್ತಂತೆ, ಈ ಥರ ಇಟ್ಟಿದ್ದಾರೆ. ಊಟ ಮಾಡಿ ಅಂತ ಹೇಳಿದರು. ಮುಸ್ಸಂಜೆ ಟೈಮ್ ಊಟ ಮಾಡಬಾರ್ದಲ್ವ, ಇಲ್ಲ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ ತಗೋರಿ ಅಂತ ಹೇಳಿದ್ವಿ. ಅನ್ನ, ಸಾಂಬಾರು, ಪಲ್ಯ ಮತ್ತು ಉಪ್ಪಿನಕಾಯಿ ಇದೆ. ಶರಣಮ್ಮ ಅವರ ಒಂದು ಫೋಟೋ ಇದೆ ನೋಡಿ. ಇಲ್ಲಿ ನೋಡಿ ಅಕ್ಕಿ ಮೂಟೆಗಳು, ಅವ್ರ ಲಿಸ್ಟ್ ಕೂಡ ಇದೆ ಅಲ್ಲಿ. ಏನದು ಅದು ಸ್ಪಷ್ಟವಾಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋದಿಲ್ಲ, ಯಾಕಂದರೆ ಅಕ್ಷರಗಳಷ್ಟು ಸಣ್ಣವಾಗಿದ್ದಾವೆ ಅವು. ಓದ್ತಾ ಇದ್ದೆ ನಾನು ಆಗ. ಹಾಗೆ ಈ ಕಡೆ ಎಲ್ಲ ಬಂದರೆ ಅವರು ರುಬ್ಕೊಳ್ಳುವಂಥ
ಹೆಚ್ಚೋಕೆ ಏನೆಲ್ಲ ಬೇಕಾದವು ಅದು ಎಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಉಪ್ಪು ಕೂಡ ಇಟ್ಟಿದ್ದಾರೆ ಈ ಸೈಡ್. ಇಲ್ಲಿಂದ ಅಲ್ಲಿ ತನಕ ಮಠದಲ್ಲಿರೋ ಮಕ್ಕಳು ನೀಟಾಗಿ ಬಂದು ಲೈನ್ ಬೈ ಲೈನ್ ಆಗಿ ಹೋಗಿ ಅವರು ಕೈಕಾಲು ಮುಖೆಲ್ಲ ತೊಳ್ಕೊಂಡು ಬಂದು ಊಟಕ್ಕೆ ಕೂಡೋ ವ್ಯವಸ್ಥೆ ಕೂಡ ಇದೆ. ಇಲ್ಲೊಂದು ಬೆಕ್ಕಿನ ಮರಿ ನನಗೆ ನೋಡ್ತಾ ಇದೆ, ಯಾಕಂದರೆ ವೀಡಿಯೋ ಮಾಡ್ತಾಯಿದ್ದೀನಿ, ಚೂರು ಆ ಕಡೆ ಈ ಕಡೆ ಅಳ್ಳಾಡ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಪಾತ್ರೆ ಇಟ್ಟಿದ್ದಾರೆ. ಅವರೆಲ್ಲ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಹೋದರು. ನಾನು ಕೂಡ ಮುಖ ತೊಕ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ ನೋಡಿ. ಯಾಕಂದರೆ ಗಾಳಿಯಲ್ಲಿ ಬಂದ್ವಲ್ಲ, ಒಂಥರ ಕಣ್ಣು ಸೆಳೀತಾ ಇರುತ್ತೆ ಫ್ರೆಂಡ್ಸ್. ಬೈಕಲ್ಲಿ ಬರೋದರಿಂದ ಹುಷಾರಾಗಿ ಬರಬೇಕು. ಅಲ್ಲೆಲ್ಲ ಕಾಯಿಪಲ್ಯ ಎಲ್ಲ ಇಟ್ಟಿದ್ದಾರೆ ನೋಡಿ. ಈ ಕಡೆ ಒಂದು ಚಿಕ್ಕ ರಥ ಇದೆ, ಬನ್ನಿ ರಥ ತೋರಿಸ್ತೀನಿ, ನೋಡಿಕೊಂಡು ಬನ್ನಿ. ಅದು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಹೊರಗಡೆಯಿಂದ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಕ್ಕಾದರೆ ನನ್ನ ಮಗಳು ಸ್ವಲ್ಪ ಕ್ಯಾಮ್ರಾ ಉಲ್ಟಾ ಹಿಡಿದುಬಿಟ್ಟಿದ್ದಾಳೆ ನೋಡಿ. ಫಸ್ಟೇ ನನ್ನ ಕ್ಯಾಮ್ರಾ ಸರಿ ಇಲ್ಲ ಫ್ರೆಂಡ್ಸ್. ಏನಾದ್ರು ನಾನು ಕ್ಲಿಯರೇ ತೆಗ್ದಿರ್ತೀನಿ, ಅದು ಬ್ಲ್ಯಾಕ್ ಬಂದುಬಿಡುತ್ತೆ. ಅದು ಸ್ವಲ್ಪ ಚೇಂಜ್ ಮಾಡಬೇಕಂದ್ರೆ ಈಗ ಒಂದು ಸ್ವಲ್ಪ ದಿನ ಹೋಗಲೇಬೇಕು. ಬಾಗಲಗೋಡಲ್ಲಿ ನೋಡಿ ಎಷ್ಟು ಅಗಲವಾಗಿ, ಎಷ್ಟು ಹೈಟು. ಬನ್ನಿ ರಥ ತೋರಿಸ್ನಂತ ಹೇಳಿದ್ನಲ್ವ, ಈ ಥರ ಇದೆ ನೋಡಿ. ನೋಡಿ ಚಿಕ್ಕದಾದ ರಥ ಇದೆ, ಅದರೊಳಗೆ ಬಸವಣ್ಣ ಮತ್ತು ಶರಣಮ್ಮ ಅವರ ಭಾವಚಿತ್ರ ಕೆತ್ತಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ ರಥ ನೋಡ್ಕೊಳ್ಳೋಕ್ಕೆ. ಹಾಗೆ ಈ ಕಡೆ ಮಕ್ಕಳು ಏನೋ ಪಠನೆ ಮಾಡ್ತಾ ಇದ್ದಾರೆ, ಅವರ ಗುರುಗಳು ಕೊಟ್ಟಂಗೆ ಅವ್ರು ಹೇಳ್ತಾ ಇದ್ದಾರೆ. ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ವಿಡಿಯೋ ವಾಯ್ಸು. ಅದೇ ಹೇಳ್ತಾ ಇದ್ದೆ, ಇಷ್ಟು ಹತ್ತತ್ರ ಇಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದ್ದಾವೆ, ಒಂದು ಸಲನೂ ಕರ್ಕೊಂಡು ಬಂದಿಲ್ಲ ಅಂತ ಒಂದು ಸ್ವಲ್ಪ ಅವ್ರ ಕಾಲು ಎಳಿತಾ ಇದ್ದೆ. ಅದೇ ನೋಡ್ತಾ ಇದ್ರು ಅವರು. ಆ ಸೈಡ್ ಸ್ವಾಮಿಗಳು ಇದು ಸ್ಕೂಟಿ ಪೂಜೆ ಮಾಡ್ತಾಯಿದ್ರು. ಶರಣಮ್ಮರ ಆಶೀರ್ವಾದದೊಂದಿಗೆ ನಮಗೆ ಸಿಹಿ ಕೂಡ ಸಿಕ್ತು. ಪ್ರಸಾದ ನಾವು ಸಂಜೆ ಟೈಮ್ ಅಂತ ಊಟ ಮಾಡಲಿಲ್ಲ, ಆದರೂ ಕೂಡ ಅಮ್ಮನ ಪ್ರಸಾದ ನಮಗೆ ಬಂತು. ಪೂಜೆ ಮಾಡಿದ್ದು ಧಾರವಾಡ ಪೇಡೆ ಕೊಟ್ಟಿದ್ದರು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ತಿಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ನೋಡಿ ಮುಸ್ಸಂಜೆ ಟೈಮ್ ಅಲ್ವಾ, ಸೂರ್ಯ ಮುಳುಗೋ ಟೈಮು. ಅಲ್ಲೊಂದು ಏರೋಪ್ಲೇನ್ ಹೋಗ್ತಾ ಇದೆ, ಅದೇ ಮೋಡದಲ್ಲಿ ದೂರದಲ್ಲಿ ಕಾಣಿಸ್ತಾ ಇಲ್ಲ, ಅದು ಅವಳಿಗೆ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ಎರಡು ರಥಗಳು ನೋಡಿ, ಅದು ತಮ್ಮನ ಬೈಕು, ಇದು ನಮ್ಮ ಬೈಕು. ತಮ್ಮ, ಅಮ್ಮ ಮತ್ತು ನನ್ನ ಮಗ ಹೋಗ್ತಾರೆ. ಇಲ್ಲಿ ನಾವಿಬ್ಬರು ಹೆಣ್ಮಕ್ಳು ಮತ್ತು ನಮ್ಮ ಮನೆಯವರು, ನಾನು 4 ಜನ ಹೋಗ್ತೀವಿ. ಹಾಗೆ ನೋಡಿ ಅಲ್ಲೇ ಕಾಲೇಜ್ ಕೂಡ ಇದೆ ಫ್ರೆಂಡ್ಸ್, ಸ್ಕೂಲ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸಜ್ಜಲಗುಡ್ಡು ಶರಣಮ್ಮ ಅವರ ಮಠ ತುಂಬ ವಿಶಾಲವಾಗಿದೆ ನೋಡಿ. ಆಟ ಆಡೋಕ್ಕೂ ಏನೋ ಒಂದು ಆ್ಯಕ್ಟಿವಿಟಿ, ಹೊರಗಿನ ಆ್ಯಕ್ಟಿವಿಟಿ ಮಾಡೋಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಸೈಡ್ ಬಂದರೆ ವಿಸಿಟ್ ಮಾಡಿ ಹೋಗಿ ಅಂತ ಕೇಳ್ಕೊಳ್ತೀನಿ. ಇದು ಕರಡಿ ಇಸ್ಲಾಂಪುರ್ ಸೈಡ್ ಬರೋದು ಸಜ್ಜಲಗುಡ್ಡ ಶರಣಮ್ಮ ಅವರ ಮಠ ಫ್ರೆಂಡ್ಸು. ಓಕೆ, ಬಾಯ್ ಫ್ರೆಂಡ್ಸ್.